ಸೀರಿಯಲ್ ಇದೆ ಅಲ್ಲ, ಸೋಮವಾರದ ಎಪಿಸೋಡ್ ಮಂಗಳವಾರದ ಎಪಿಸೋಡು ಚೆನ್ನಾಗಿದೆ. ಅಂದರೆ ಲಲಿತನ ಮನೆಯಿಂದನೂ ಹೊರಗೆ ಹಾಕಿ ಔಟ್ ಹೌಸಿಂದನೂ ಹೊರಗೆ ಹಾಕಿ ಇಟ್ಟಿರ್ತಾರಲ್ಲ ಅವರತ್ತೆ. ಏನೇ ಇದು ಹಿಂಗೆಲ್ಲ ಮನೆ ಮುಂದೆ ಇಷ್ಟೆಲ್ಲ ಹಿಂಗಿಟ್ಟಿಯಲ್ಲ ಸಾಮಾನು ಅಂತೆಲ್ಲ ಅವರತ್ತೆ ಬೈತೀವಿ. ಮತ್ತು ಇನ್ನೆಲ್ಲೇ ಇರಬೇಕತ್ತೆ, ನಾನು ಇರಬೇಕಲ್ಲ, ಮನೆಯಲ್ಲೂ ಇರಬೇಡ ಅಂತೀರಿ, ಔಟ್ ಹೌಸಲ್ಲೂ ಇರಬೇಡ ಅಂತೀವಿ. ಮತ್ತು ನಾನು ಇರೋಕೆ ಒಂದು ಜಾಗ ಅಂತ ಬೇಕಲ್ಲ. ಓಹೋ, ಹಂಗಂದ್ರೆ ಇಲ್ಲಿ ಇರಬೇಡ ಅಂತೀರ ನನ್ನ? ಓ, ಅರ್ಥ ಆಯ್ತು. ಅಲ್ಲಿ ಮನೆಗೆ ಬಾ ಅಂತೀರಾ? ಸರಿ ಮನೆಗೆ ಹೋಗೋಣ ನಡಿ ಅಂತಂದು ಅವರತ್ತೆ ಔಟ್ ಹೌಸ್ ಹತ್ರನ ಬಿಟ್ಟು ತನ್ನ ಮನೆ ಹತ್ರ ಮೇನ್ ಡೋರ್ ಹತ್ರ ಬಂದು ನಿಂತಿರ್ತಾ. ಮೇನ್ ಡೋರ್ ಹತ್ರ ಬಂದು ನಿಂತಾಗ, ಏಯ್ ನಿಂದ್ರೆ ಎಲ್ಲಿಗೆ ಹೋಗ್ತೀಯಾ ನೀನು ಅಂತೆಲ್ಲ ಕೇಳ್ತಾ. ಮತ್ತು ಇನ್ನೇನತ್ತೆ, ನಿಮ್ಮ ಮನಸ್ಸು ನಾವು ತುಂಬ ಕೆಟ್ಟವರು ಅಂದ್ಕೊಂಡಿದ್ದೆ, ಇಷ್ಟು ಒಳ್ಳೆಯರಾ ನೀವು? ನನ್ನ ಬಗ್ಗೆ ಎಷ್ಟೆಲ್ಲ ಆಲೋಚನೆ ಮಾಡ್ತೀರಾ ನೀವು ಅಂತೆಲ್ಲ ಕೇಳ್ತಲ್ಲ. ಇನ್ನೇನು ಬಿಡು ಅಂತೆಲ್ಲ, ನಾನು ಈ ಮನೆಯಲ್ಲೇ ಇದ್ದು ಬಿಡ್ತೀನಿ ಇನ್ನೇನು ಅಂತ. ಏಯ್ ಅಲ್ಲೂ ಹೋಗಂಗಿಲ್ಲ ಇಲ್ಲೂ ಇರೋಂಗಿಲ್ಲ, ಮತ್ತು ಇನ್ನೆಲ್ಲೇ ಇರಬೇಕತ್ತೆ ನಾನು ಅಂತಂದೆ. ಸರಿ ಹಂಗಂದರೆ ಒಂದು ಚಾಲೆಂಜಾ ನಿಮಗೂ ನಮಗೂ ಅಂತೆಲ್ಲ ಕೇಳ್ತಾಳ. ಏನು ಚಾಲೆಂಜು? ಅನ್ನ 10 ದಿವಸದಲ್ಲಿ ಜಸ್ಟ್ 10 ದಿವಸದಲ್ಲಿ ನಾನು ಈ ಮನೆಯೊಳಗೆ ಬಂದೇ ಬರ್ತೀನಿ ಅಂತೆಲ್ಲ ಚಾಲೆಂಜ್ ಮಾಡ್ತಾಳ. ಅದು ನಿನ್ನ ಕನಸು, ನಿನ್ನ ಭ್ರಮೆ, ನೀನು ನನ್ನ ಮಗನ ಪ್ರೀತಿನೂ ನಿಂಗೆ ಸಿಗಲ್ಲ ಅಂತೆಲ್ಲ ಹೇಳ್ತಿರ್ತ. ಅದು ಹೆಂಗೆ ಸಾಧ್ಯ? ನಾನು ಇನ್ನು 10 ದಿವಸದಲ್ಲೇ ಈ ಮನೆಯಲ್ಲೇ ಬಂದು ನಿಮ್ಮ ಮಗನ ಜೊತೆ ಜೀವನ ಮಾಡ್ತೀನಿ ಅಂತೆಲ್ಲ ಹೇಳ್ತಿರ್ತಾರೆ. ಅದೆಲ್ಲ ಸಾಧ್ಯ ಇಲ್ಲದ ಮಾತು ಅಂತೆಲ್ಲ ಬೀಗ ವಾಪಸ್ ಕೊಟ್ಬಿಡ್ತಾ. ತಗೋ ನಡಿ. ಬೀಗ ಕೊಡ್ಬೇಕಾದ್ರೆ ಕೈಯಾಗ ಕೊಡಲ್ಲ, ಬೆಳೆಸ್ಬಿಡ್ತಾರ. ನೋಡಿ ಅತ್ತೆ, ನೀವು ಇದೆಲ್ಲ ಇದು ಮಾಡೋಕೆ ಹೋಗಬೇಡಿ, ಈ ಲಲಿತಾ ಮಾತಂದರೆ ಮಾತು ಅಂತೆಲ್ಲ ಹೇಳ್ತಿರ್ತಾರೆ. ಆವಾಗ ನೋಡಿ, ನಾನು 10 ದಿನದಲ್ಲೇ ನಾನು ಬಂದೇ ಬರ್ತೀನಿ ಈ ಮನೆಯೊಳಗೆ, ನೀವೇ ನನ್ನ ಮನೆ ತುಂಬಿಸ್ಕೊತೀರಿ, ಅಕ್ಕಿ ಇದು ಸೇರಿಟ್ಟು ಮನೆ ತುಂಬಿಸ್ಕೊತೀರಿ ನೋಡಿ ಅಂತೆಲ್ಲ ಹೇಳಿರ್ತಾಳೆ. ಅದನ್ನು ಅವರತ್ತೆ ಅದು ಸಾಧ್ಯನೇ ಇಲ್ಲ ಅಂತೆಲ್ಲ ಹೇಳಿ, ಬಡವ್ರಿಗೆ ಹೇಳಿ ಹುಡುಗಿ, ಅದೆಲ್ಲ ಸಾಧ್ಯ ಇಲ್ಲದ ಮತ್ತು ನನ್ನ ಮಗನ ಪ್ರೀತಿನ ನಂಗೆ ಪಡಿಯೋಕೆ ನಾನು ಬಿಡಲ್ಲ, ಅದು ಹೆಂಗೆ ನಾನಿರೋವರೆಗೂ ಅದು ಸಾಧ್ಯನೇ ಇಲ್ಲ ಅಂತೆಲ್ಲ ಚಾಲೆಂಜ್ ಮಾಡಿರ್ತಾಳೆ ಅವರತ್ತೆ. ನೋಡೋಣ, ಈ ಲಲಿತಂದು ಚಾಲೆಂಜ್ ಅಂತೆಲ್ಲ ಹೇಳಿರ್ತಾಳ. ಆವಾಗ ನೋಡೋಣ ಅಂತೇಳಿ ಇಬ್ಬರು ಚಾಲೆಂಜ್ ಮಾಡಿದ್ರೆ, ಈಗ ಲಲಿತಾ ಅವ್ರ ಮನೆಗೆ ಹೋಗ್ತಾ. ಗೆಸ್ಟ್ ಹೌಸಿಂದು ರೂಮ್ ಕೀ ಕೊಟ್ಟಿರ್ತಾ. ಹೋಗಿ ಅಪ್ಪ ಡ್ರೆಸ್ ಅಂತೂ ಚೇಂಜ್ ಮಾಡಿ ಆಯಿತು, ಇವಾಗ ಈ ರೂಮ್ ಮೊದಲು ಹೆಂಗಿತ್ತು ಹಾಗೆ ಫುಲ್ಲೆಲ್ಲ ಸಾಮಾನೆಲ್ಲ ಸೆಟ್ ಮಾಡಿಬಿಟ್ರೆ ಅರ್ಧಕ್ಕೆ ಸಮಸ್ಯೆನೇ ಬಗೆಹರಿತೈತೆ ಅಂತ ಎಲ್ಲ ಪ್ರತಿಯೊಂದು ಸಾಮಾನು ಜೋಡಿಸಿ ಇರ್ತಿರ್ತಾ. ಅಂದರೆ ಸಾಮಾನೆಲ್ಲ ಚಲಾಪಿಲಿ ಮಾಡಿರ್ತಾರಲ್ಲ ಅವ್ರ ಅಕ್ಕ ಚಿತ್ರ ಮತ್ತು ಅವ್ರ ಅತ್ತೆ ಇಬ್ಬರು ಸೇರಿಕೊಂಡು ಚಲಾಪಿಲಿ ಮಾಡಿ, ಸರಿ ಆಯ್ತಪ್ಪ ಎಲ್ಲ ಸೆಟ್ ಮಾಡಿದೆ ಅಂತೇಳಿ ರೂಮ್ನಲ್ಲಿ ಬಂದು ಮಂಚದ ಮೇಲೆ ಕೂಡ್ದ. ಯಾವಾಗೂ ಒಂದು ಡಾಲ್ ಇರುತ್ತಲ್ಲ, ಆ ಡಾಲ್ ಹತ್ರ ಡುಮ್ಮಣ್ಣ ಅಂತೇಳಿ ಡಾಲ್ ಹತ್ರ ಅಲ್ಲ ಡುಮ್ಮಣ್ಣ, ನಾನೇನೋ ಚಾಲೆಂಜ್ ಮಾಡಿಬಿಟ್ಟಿನಿ, 10 ದಿವಸದೊಳಗೆ ಆ ಮನೇಲಿ ಹೋಗ್ತೀನಿ ಅಂತ. ಮಾಡಬೇಕಲ್ವಾ, ಆಗಬೇಕು, ನಾನು ಏನಾದರೂ ಮಾಡಬೇಕು, ಇಲ್ಲ ಅಂದರೆ ನಮ್ಮ ರೇಂಜ್ ನಮ್ಮ ಲೆವೆಲ್ ಎಲ್ಲ ಕಮ್ಮಿ ಆಗಿಬಿಡುತ್ತೆ ಅಂತೆಲ್ಲ ಅದು ಗೊಂಬೆ ಹತ್ರ ನೋಡ್ಗಣಿ ಅಂತೆಲ್ಲ ಗೊಂಬೆ ಹತ್ರ ಚಾಲೆಂಜ್ ಹೇಳ್ತಿರ್ತಾರೆ. ತಾನು ಮಾಡಿರೋ ಚಾಲೆಂಜ್ ಎಲ್ಲದು. ಗೊಂಬೆ ಚೆನ್ನಾಗಿದೆ, ಅದು ಲಲಿತಾನೇ ಒಂದು ಗೊಂಬೆ ಇದೆ, ಹೀಗೆ ಇನ್ನೂ ಒಂದು ಗೊಂಬೆ. ನನಗಂತೂ ಗೊಂಬೆನೂ ಇಷ್ಟ ಆಯಿತು, ಲಲಿತಾನೂ ಇಷ್ಟ ಆಯಿತು. ನೆಕ್ಸ್ಟು ಇನ್ನು ಅವ್ರ ಅತ್ತೆ ಎದ್ದು ಹೊರಗೆ ಬರ್ತಿರ್ತಾಳೆ. ಹೊರಗೆ ಬರ್ತಿರ್ಬೇಕಾದ್ರೆ ಈಗ ತಲೆನೋವ್ತಾ ಇದೆ, ಕಾಫಿ ಬೇಕು ಅಂತ ಚಿತ್ರ ಅಂತೆಲ್ಲ ಹೇಳ್ತಾಳೆ. ಯಾರೂ ಬರಲ್ಲ ಅಲ್ಲಿ. ಗಾಯತ್ರಿ ಚಿತ್ರ ಅಂತ ಯಾರು ಬರಲ್ಲ. ಒಂದು ಕಡೆ ಲಟ್ಟಣಿಗೆ, ಒಂದು ಕಡೆ ಕೀ ಬಂಚೆಲ್ಲ ಡೆಕೋರೇಷನ್ ಮಾಡಿ ಟೀಪಾಯ್ ಮೇಲೆ ಇಟ್ಟಿರ್ತಾರೆ. ಲಲಿತಾ ಜೈರಾಜ್ ಚಕ್ರವರ್ತಿಗೆ ಜೈ, ಲಲಿತಾ ಜೈರಾಜ್ ಚಕ್ರವರ್ತಿಗೆ ಜೈ ಅಂತ ಹೇಳಿ ಎಲ್ಲರೂ ಬರ್ತಾರೆ. ಅದೇ ಟೈಮಿಗೆ ಲಲಿತಾನೂ ಬಂದಿರ್ತಾರೆ. ಅವ್ರ ಅತ್ತೆಗೂ ಲಲಿತಾ ಗೃಹ ಪ್ರವೇಶ ಮಾಡ್ತಾ ಅಂತ ಅವ್ರ ಅತ್ತಿಗೆ ಕೋಪ ಬಂದಿರುತ್ತೆ. ಇಲ್ಲಿ ಆ ಅಜ್ಜಿನೂ ಸಪೋರ್ಟ್ ಮಾಡ್ತಿರ್ತಾರೆ. ಅಂದರೆ ಇದೆಲ್ಲ ಇವರೇನಿದಾರಲ್ಲ ಲಲಿತಾ ಅವ್ರ ಅತ್ತೆಗೆ ಡ್ರೀಮ್ ಬಿದ್ದಿರ್ತೈತಿ, ಈ ಥರ ಕನಸು ಮಾಡ್ಕೊಂಡಾಗ ಇದು ಸಾಧ್ಯ ಇಲ್ಲ, ಕನಸು ಬಿದ್ದಿರ್ತೈತಿ. ಒಂದು ಕಡೆ ಲಟ್ಟಣಿಗೆ ಇಟ್ಟು ಒಂದು ಕಡೆ ಇದು ಇಟ್ಟರೆ, ಮತ್ತು ಅವ್ರ ಅಕ್ಕ ಮೀನಾಕ್ಷಿ ಬಂದು ಗೃಹ ಪ್ರವೇಶ ಮಾಡೋಕ್ಕೆ ಅಕ್ಕಿ ಬೆಲ್ಲ ಎಲ್ಲ ಇಟ್ಟಿರ್ತಾರೆ. ಅಕ್ಕಿ ಬೆಲ್ಲ ಇಟ್ಟು ಸೇರೋದು ಒಳಗೆ ಬರಬೇಕಲ್ಲ. ಬೇಡ ನಾನಿರೋವರೆಗೂ ನಿನ್ನ ಗೃಹ ಪ್ರವೇಶಕ್ಕೆ ನಾನು ಬಿಡೋದಿಲ್ಲ ಅಂತ ಅವ್ರ ಅತ್ತೆ ಹೇಳ್ತಾ. ಪರಮೇಶ್ವರಿ ಅಜ್ಜಿದು ಸುಮ್ಮನೆ ಇರು ಪರಮೇಶ್ವರಿ, ನಾವೆಲ್ಲ ನಿರ್ಧಾರ ಮಾಡಾಗಿದೆ, ಲಲಿತಾ ಇನ್ನು ನಮ್ಮ ಜೊತೆನೇ ಇಲ್ಲಿ ಮನೆಯಲ್ಲೇ ಇರಬೇಕು ಅಂತೆಲ್ಲ ಹೇಳ್ತಿರ್ತಾರೆ. ಹೌದಾ, ಅದು ನಾನು ಇರೋವರೆಗೂ ಸಾಧ್ಯನೇ ಇಲ್ಲ. ಏನು ಸಾಧ್ಯ ಇಲ್ಲ ಮಮ್ಮಿ ಅಂತೆಲ್ಲ ಮೀನಾಕ್ಷಿ ಮತ್ತು ಆಮೇಲೆ ಜಯರಾಜು ಎಲ್ಲರೂ ಆಮೇಲೆ ಅತ್ತೆ ಅಂತೆಲ್ಲ ಮುಂದೆ ಬಂದು ಮಾತಾಡಿದಾಗ ಮಾತಾಡಿ, ನಾನು ಹೊರಗೆ ಬರೋದೇ ಯಾರು ತಡೀತಾರ, ನಾನು ನೋಡ್ಬಿಡ್ತೀನಿ ಅಂತೆಲ್ಲ ಹೇಳ್ತಾರೆ. ದೊರೆ ಅಂಥೇಳಿ ಮುಂದೆ ಕರೆದು ಇವಾಗ ಸೇರೋದು ಬರಬೇಕಲ್ಲ, ಸೇರೋದಿದ್ದಾಳ. ಜಯರಾಜ್ ಕೈ ಹಿಡಿದು ಒಳಗಡೆ ದಾಟ್ತಿರ್ಬೇಕಾದ್ರೆ ಆಕಿ ಅಂದರೆ ಇವ್ರ ಅತ್ತೆ ಇರ್ತಾಳಲ್ಲ ಪರಮೇಶ್ವರಿಗೆ ತುಂಬ ಅಂದರೆ ತುಂಬಾ ಇರಿಟೇಟ್ ಆಗ್ತಾನೆ ಇರ್ತೈತಿ. ಒಳಗೆ ಬಂದುಬಿಡ್ತಾರೆ ಹಾಗೆ. ಅದು ಇದೆಲ್ಲ ಇವ್ರ ಕನಸೊಳಗೆ ಬಂದಿರ್ತೈತಿ. ಇದು ನಿಜ ಅಂದ್ಕೊಂಡಿರ್ತಾರೆ, ನಿಜ ಅಲ್ಲ.
ಇವ್ರು ಕನಸು ಬಿದ್ದಿದೆ ಪರಮೇಶ್ವರಿಗೆ. ಹೊಸ್ಲಿ ದಾಟಿ ಒಳಗೆ ಬರ್ತಾಳೆ. ಹೊಸ್ಲಿ ದಾಟಿ ಒಳಗೆ ಬಂದಮೇಲೆ ಇಲ್ಲಿ ಸೋಫಾ ಮೇಲೆ ಕೂಡ್ತಾಳೆ. ಅದಕ್ಕೂ ಮುಂಚೆ ಕೀ ಬಂಚು ಮತ್ತು ಲಟ್ಟಣಿಗೆ ಎಲ್ಲ ಇಟ್ಟಿರ್ತಾರಲ್ಲ, ಲಟ್ಟಣಿಗೆ ಅಂದರೆ ಅಧಿಕಾರ, ಕೀ ಬಂಚ್ ಅಂದರೆ ಮನೆಯದು ಇನ್ಚಾರ್ಜ್ ಎಲ್ಲ ಕೊಟ್ಟಿರ್ತಾರೆ ಅಂತೆಲ್ಲ ಹೇಳಿ ಅವ್ರ ಅಕ್ಕ ಮೀನಾಕ್ಷಿ ಒಂದು ಮತ್ತು ಅವರು ಜೈರಾಜ್ ಒಂದು ಕೊಡ್ತಾರೆ ಒಬ್ಬರು ಲಟ್ಟಣಿ. ಈ ಕಡೆಯಿಂದ ಬಂದು ಚಿತ್ರ, ಅತ್ತೆ ಚಪಾತಿ ಮಾಡಬೇಕಂದ್ರೆ ಮನೇಲೆಲ್ಲೂ ಲಟ್ಟಣಿಗೆನೇ ಇಲ್ಲ ಅತ್ತೆ ಕಿಚನ್ ಒಳಗೆ ಅಂತಂದು. ಅವಾಗ ಈ ಲಟ್ಟಣಿಗೆ ಇಲ್ಲೇ ಐತಲ್ಲ ಅಂತ ಲಟ್ಟಣಿಗೆ ಹುಡುಕ್ತಾ. ಅವಾಗ ಇದು ಅವರು ಅತ್ತಿಗೆ ಆ ಲಟ್ಟಣಿಗೆ ಅನ್ನೋದು ಬರೀ ಲಟ್ಟಣಿಗೆ ಎಲ್ಲ ಅಧಿಕಾರ ಅಂತ. ಇವಾಗ ಹೋಗಿ ಸೋಫಾ ಮೇಲೆ ಕೂಡ್ತಾ. ಸೋಫಾ ಮೇಲೆ ಕುಂತು, ಅತ್ತೆ ನೀವೆಷ್ಟೇ ಇದು ತೊಂದರೆ ಕೊಟ್ಟರು, ನೀವು ಕೊಟ್ಟಿರೋ ತೊಂದರೆ ಎಲ್ಲ ಸಹಿಸಿ ನಾನು ಈ ಮಟ್ಟಕ್ಕೆ ಬಂದಿದ್ದೀನಿ ನೋಡತ್ತೆ, ನಾನು ಸಹನಾ ಮೂರ್ತಿ ಆಗಿಬಿಟ್ಟಿದ್ದೀನಿ ನೋಡು, ಎಲ್ಲ ನಿಮ್ಮ ದಯೆ ಅತ್ತೆ ಅಂತೆಲ್ಲ ಹೇಳ್ತಾಳೆ. ಇವಾಗ ಈ ಲಟ್ಟಣಿಗೆ ಅನ್ನೋದು ಈ ಮನೆ ಈ ಇನ್ಚಾರ್ಜ್, ಇದು ಕೀ, ಈ ಮನೆ ಅಧಿಕಾರ. ಲಟ್ಟಣಿಗೆ ಅನ್ನೋದು ಅಧಿಕಾರ, ಇದು ಬಂದು ಇನ್ಚಾರ್ಜ್ ಅಂತ ಹೇಳಿ ಖುಷಿ ಪಡ್ತಾನೆ ಇರ್ತಾಳೆ. ಅಜ್ಜಿಗಂತೂ ತುಂಬಾ ಖುಷಿ ಆಗ್ತಾ ಇರ್ತೈತಿ. ಈ ಕಡೆಯಿಂದ ಅವ್ರ ಹಸ್ಬೆಂಡ್ ಒಂದು ಮತ್ತು ಅವ್ರ ಅಕ್ಕ ಅಂದರೆ ಅವರು ಮೀನಾಕ್ಷಿ ಅಕ್ಕ ಒಂದು ಮತ್ತು ಅವ್ರ ಹಸ್ಬೆಂಡ್ ಲಟ್ಟಣಿಗೆ ಮತ್ತು ಮೀನಾಕ್ಷಿ ಅಕ್ಕ ಕೀ ಬಂಚೆಲ್ಲ ಕೊಡ್ತಾರೆ. ಖುಷಿ ಆಗ್ತೈತಿ. ಇನ್ಮೇಲೆ ಇದೆಲ್ಲ ನಮ್ಮ ದೊರೆಯಿಂದನೇ ಸಾಧ್ಯ ಆಯಿತು. ಅಲ್ಲ ದೊರೆ ಅಂದರೆ ಹೆಂಡ್ತಿ ಅಂತ ಜೈ ಹೋಗಿ ತಪ್ಕೊತಾನೆ. ಈ ಕೀ ಯಾವಾಗೂ ನಿನ್ನ ಹತ್ರನೇ ಇರಬೇಕು, ನೀನೇ ಇದಕ್ಕೆ ಸೂಟೇಬಲ್ ಪರ್ಸನ್ ಅಂತೆಲ್ಲ ಹೇಳಿದೆ. ಅವಾಗ ಲಲಿತಾ ಕೀ ಹಿಡ್ಕೊಂಡು ನೋಡ್ತಾ ಇದ್ದೆ. ಅವರಮ್ಮ ಬೈತಾಳ, ಏನೋ ಇದೆಲ್ಲ ಅಂತಂದರೆ, ಅಮ್ಮ ನೀನು ಇಷ್ಟು ದಿವಸ ದರ್ಬಾರ್ ಮಾಡಿ ಸಾಕಾಗಿದೆ ಅಮ್ಮ, ನೀ ಕೂಡು, ನೀ ರೆಸ್ಟ್ ಮಾಡು, ಇನ್ಮೇಲೆ ಇದೆಲ್ಲ ಲಲಿತಾನೇ ನೋಡ್ಕೊತಾಳ ಅಂದಾಗ, ಬಡವ್ರಿಗೆ ಹುಡುಗಿ ನಿನ್ನಿಂದ ನನ್ನ ಅಧಿಕಾರ ಎಲ್ಲ ಕಿತ್ಕೊತೀಯಾ ಅಂತೆಲ್ಲ ಕೋಪ ಮಾಡ್ಕೊತಾ ಇರ್ತಾಳೆ. ಕೋಪ ಮಾಡ್ಕೊತಿದ್ದೆ. ಲಲಿತಾ ಮಾತ್ರ ಇದು ಖುಷಿಯಿಂದ ನನಗೆ ಅಧಿಕಾರ ಬಂತಲ್ಲ ಅಂತೆಲ್ಲ ಲಟ್ಟಣಿಗೆ ಹಿಡ್ಕೊಂಡು ಕೀ ಹಿಡ್ಕೊಂಡು ಅಜ್ಜಿನೂ ಸಪೋರ್ಟ್ ಮಾಡ್ತಾನೆ ಇರ್ತಾಳೆ. ಇದೆಲ್ಲ ಚೆನ್ನಾಗಿದೆ. ಇದೆಲ್ಲ ಇದು ಪರಮೇಶ್ವರಿ ಅವರು ಕನಸಾಗಿದ್ರೆ ಪರಮೇಶ್ವರಿ ಎದ್ದು ಕುಂತ್ಬಿಡ್ತಾರೆ. ಎದ್ದು ಕುಂತು ಅವ್ರ ಯಜಮಾನ್ರಿಗೆ ಎಬ್ಬಿಸ್ತಾರೆ. ಎದ್ದಲ್ರಿ ಅಂದರೆ ಏನೇ ಇದು ಮಧ್ಯರಾತ್ರಿಯಲ್ಲಿ ಏನು ಇದು ಎದ್ದಳು ಏನಿಲ್ರಿ, ನನ್ನ ಕನಸೊಳಗೆ ಲಲಿತಾ ಮನೆಯೊಳಗೆ ಪ್ರವೇಶ ಮಾಡಿಬಿಡಿದ್ಲು ಅಂತ. ಹಂಗಂದರೆ ಆ ಕನಸಿಗೆ ಯಾಕೆ ಟೆನ್ಷನ್ ತೊಗೊತೀಯ, ನನ್ನ ಕನಸಲ್ಲಿ MLA ಆಗಿದ್ಲು, ಹಂಗೆ ನಾನು ಎಲ್ಲ ಟೆನ್ಷನ್ ತೊಗೊತಾ ಇದ್ದೀನ, ಎದಕ್ಕೆ ದಿಗಿಲಾಗ್ತೀಯ ಅಂತ ಅವರು ಬೈತಾರೆ. ಅವರು ಬೈದರೂ ಕೂಡ ದೇವರಾಜ್ ಚಕ್ರವರ್ತಿ ಅವರು ಬೈತಾರೆ. ಅದೆಲ್ಲ ತಲೆ ಕೆಡಿಸ್ಕೊಬಾರ್ದು ಕನಸೆಲ್ಲ ಅಂತೆಲ್ಲ ಹೇಳಿದಾಗ, ಇಲ್ಲ ರೀ ನೀವು ಬರೀ ರಾಜಕೀಯದ ಬಗ್ಗೆ ಅದ್ರ ಬಗ್ಗೆನೇ ತಲೆ ಕೆಡಿಸ್ಕೊ, ಮನೆ ಬಗ್ಗೆನೂ ಸ್ವಲ್ಪ ಗಮನ ಕೊಡಿ, ನಾನಿರೋವರೆಗೂ ಅವ್ರಿಗೆ ಮನೆಯೊಳಗೆ ಸೇರಿಸಲ್ಲ ಅಂತೆಲ್ಲ ಹೇಳ್ತಿರ್ತ. ಇದೇ ಟೈಮಿಗೆ ಅವರು ಚಂದ್ರಮೋಹನ್ ಮತ್ತು ಅವ್ರ ಮಗ ಜಯರಾಜ್ ಇಬ್ಬರು ಅತ್ತೆ ಅಪ್ಪ ಮಾವ ಅಂತೆಲ್ಲ ಬರ್ತಾರೆ. ಅಜ್ಜಿ ಇದ್ವಿ ಏನು ಇಷ್ಟೆಲ್ಲ ಖುಷಿಯಾಗಿ ಬಂದಿದ್ರಿ ಅಂತ. ಅವಾಗ ಮೀನಾಕ್ಷಿ ಇದು ಏನು ರೀ ಅದು ಅಂತೆಲ್ಲ ಕೇಳಿದೆ. ಏನಿಲ್ಲ, ಮಾವ ಬರಲಿ, ಮಾವ ಬಂದಾಗ ಎಲ್ಲರಿಗೂ ಒಂದೇ ಸಲ ಹೇಳ್ತೀನಿ, ಇದು ಖುಷಿ ವಿಚಾರ ಅಲ್ಲ, ಎಲ್ಲರಿದ್ದಾಗ ಹೇಳಿದ್ರೇ ಚಂದ ಅಂತೆಲ್ಲ. ಹೌದಾ ಅಂತೆಲ್ಲ ಹೇಳಿ ಸುಮ್ಮನಾಗ್ಬಿಡ್ತಾರೆ. ಆವಾಗ ಅದೇ ಟೈಮಿಗೆ ಅವರು ಬರ್ತಾರೆ. ಮೇಲೆ ಇದ್ದ ಪರಮೇಶ್ವರಿ ಮತ್ತು ದೇವರಾಜ್ ಚಕ್ರವರ್ತಿ ಅವರು ಬಂದು, ಏನು ಅಳಿಯಂದರೆ ಎಷ್ಟು ಬೆಳಗ್ಗೆನೇ ಇಷ್ಟು ಖುಷಿಯಿಂದ ಕರಿತೀರಲ್ಲ, ಅಂದರೆ ನೀವು ಬನ್ನಿ ಮಾವ ಅಂತೆಲ್ಲ ಹೇಳ್ತಾ ಪರಮೇಶ್ವರಿ ದೇವರಾಜ್ ಇಬ್ಬರು ಕೆಳಗೆ ಮಾಲೆ ಹಾಕಿ, ಅಂದರೆ ಹೂವಿನ ಹಾರ ಹಾಕಿ, ಮತ್ತು ಮಗ ಜಯರಾಜು ಕುಂಕುಮ ಹಚ್ತಾನೆ. ಏನಂತಂದರೆ, ನೀವು ಭೈರವಿಪುರದಲ್ಲಿ ಮಾಜಿ ಅಧ್ಯಕ್ಷರಾಗಿರೋ ನಿಮಗೆ ಇವಾಗ MLA ಟಿಕೆಟ್ ಅನೌನ್ಸ್ ಆಗಿದೆ ನೋಡಿ, ಲೋಕಲ್ ನ್ಯೂಸ್ ಪೇಪರಲ್ಲಿ ಪ್ರಿಂಟ್ ಆಗಿದೆ ನೋಡಿ, ಫ್ರಂಟ್ ಲೈನಲ್ಲೆಲ್ಲ ನಿಮ್ಮ ಬಗ್ಗೆನೇ. ಆವಾಗ ಪೇಪರ್ ತೋರಿಸಿದಾಗ MLA ಟಿಕೆಟ್ ಅನೌನ್ಸ್ ಆಗಿರುತ್ತೆ, ಅವ್ರು ಮಾಡಿರೋ ಕೆಲಸ ಎಲ್ಲ ಗುಣಗಾನ ಮಾಡಿರ್ತಾರೆ ಅಂತೇಳಿ. ಆವಾಗ ಜಯರಾಜ್ ನೋಡಿ ಖುಷಿಪಟ್ಟು, ಪರಮೇಶ್ವರಿನೂ ಖುಷಿಪಟ್ಟು ಅವ್ರ ಮಮ್ಮಿಗೆ ತೋರಿಸ್ತಾರೆ, ಅಜ್ಜಿಗೂ ಖುಷಿ ಪಡ್ತಾಳೆ. ಆಮೇಲೆ ಮಗಳಿಗೆ ಮೀನಾಕ್ಷಿ, ಓದಮ್ಮ ಅದರಲ್ಲಿ ಏನಿದೆ ಅಂತೆಲ್ಲ ಹೇಳ್ತಾರೆ. ಅಪ್ಪ ನೀವು ಭೈರವಪುರದ ಮಾಜಿ ಅಧ್ಯಕ್ಷರಾಗಿರುವಂಥ ಶ್ರೀ ದೇವರಾಜ್ ಚಕ್ರವರ್ತಿ ಅವರಿಗೆ MLA ಟಿಕೆಟ್ ಆಗಿದೆ ಅಂತ. ಇದನ್ನೆಲ್ಲ ಲಲಿತಾ ಇವರೆಲ್ಲ ಖುಷಿ ಪಡೋದು ಗಲಾಟೆ ಎಲ್ಲ ನೋಡಿ ಲಲಿತಾ ಬಂದು ಅಲ್ಲಿ ನಿಂತ್ಕೊಂಡು ಖುಷಿ ಪಡ್ತಾನೆ ಇರ್ತಾಳೆ. ಇದನ್ನು ಚೆನ್ನಾಗಿದೆ ಇವತ್ತಿನ ಎಪಿಸೋಡು. ಫ್ಯಾಮಿಲಿ ಮ್ಯಾಟ್ರಿ ಆಗಿರುತ್ತಲ್ಲ, ಏನು ಜಗಳ ಅಂತೆಲ್ಲ ಏನಿರಲ್ಲ, ಚೆನ್ನಾಗಿದೆ. ಪರಮೇಶ್ವರಿ ನೋಡಿ, ನಿಮಗೆ ಅವ್ರ ಮಗಳು ಮೀನಾಕ್ಷಿ ನಿಮಗೆ MLA ಟಿಕೆಟ್ ಆಗೋಕ್ಕೆ ಯಾರೆಲ್ಲ ಸಹಾಯ ಮಾಡಿದರು ನೆನಪಿಟ್ಕೊಳ್ರಿ ಅಂತಂದರೆ ಇನ್ಯಾರು, ನನ್ನ ಹೆಂಡತಿ ಪರಮೇಶ್ವರಿ ಅಂತ. ನೆಕ್ಸ್ಟ್ ಎಪಿಸೋಡಲ್ಲಿ ಇದು ಏನಾಗಿದೆ ಟ್ವಿಸ್ಟ್ ಇಟ್ಟಾರ, ಡಿವೋರ್ಸ್ ಕೊಡ್ತಾ ಇದ್ದಾಳ ಅಂತ ನೋಟಿಸ್ ತೋರಿಸ್ತಾ ಇದ್ದಾರೆ, ಗೊತ್ತಿಲ್ಲ ಲಲಿತಂದು.